ಬೆಳಗ್ಗೆ ಎಂತ ಮಕ್ಕರು ಅಂದರೆ ಗ್ಯಾಸ್ ಹಾಕ್ಸ್ಬಿಟ್ಟಿದ್ದೀನಿ, ಅಮೌಂಟ್ ಪೇ ಮಾಡಿದ್ರೆ ಸರ್ವರ್ ಡೌನು. ಕಾರ್ಡ್ ಕೊಟ್ಟಿದ್ದೀನಿ, ಪೇಮೆಂಟ್ ಆಯಿತು. ಹಾಂ ಆಗೈತಣ್ಣ, ಆಗೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪೇಮೆಂಟ್ ಆಗೈತಣ್ಣ. ಏನು ಮನೋಜ್ ಕುಮಾರ್. ಮನೋಜ್ ಕುಮಾರ್ ಅಣ್ಣ. ಅಣ್ಣ ಪೇಮೆಂಟ್ ಆಗೈತೆ, ಇನ್ನೊಂದ್ಸಲಿ ಪೇಮೆಂಟ್ಗೆ ಆಗ್ತವ್ರೆ. ಬೆಳಗ್ಗೆ ಎಂಥ ಮಕ್ಕರು ಅಂದರೆ ಗ್ಯಾಸ್ ಹಾಕ್ಸಕ್ಕೆ ಬಂದಿದ್ದೀನಿ, ಫೋನ್ಪೇ ವರ್ಕ್ ಆಯ್ತಲ್ಲ, ಸರ್ವರ್ ಡೌನ್ ಆಗೈತೆ. ಹಂಗೋ ಹಿಂಗೋ ನನ್ನ ಹತ್ರ ಸದ್ಯಕ್ಕೆ ಯಾವಾಗಲೂ ಕಾರ್ಡ್ ಮೇಂಟೈನ್ ಮಾಡ್ತಾ ಇರ್ತೀನಿ. ಕಾರ್ಡ್ ಕೊಟ್ಟೆ, ಕಾರ್ಡ್ ATM ಪಿನ್ ಮರೆತೇ ಹೋಗಿದ್ದೀನಿ. ಅದಾದಮೇಲೆ ಮತ್ತೆ ಹಂಗೋ ಹಿಂಗೋ ನೆನ್ಪು ಮಾಡಿಕೊಂಡು ATM ಪಿನ್ ಕೊಟ್ಟೆ. ಆಯಿತು ಪೇಮೆಂಟು. ಅಣ್ಣ ಪೇಮೆಂಟ್ ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲಿ ಪೇಮೆಂಟ್ ಹಾಕೋಣ ಅಂತವ್ರೆ. ಆಮೇಲೆ ಚೆಕ್ ಮಾಡಿದ್ರು, ಹಾಗಾಗಿ ಬೆಳೆ ನಸೀಬು ಖರಾಬ್ ಆಗ್ಬಿಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಟೈಮು 11:20. ಡ್ಯೂಟಿ ಆನ್ ಮಾಡಿದ್ದೀನಿ, ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ. ಆಲ್ರೆಡಿ ಎಲ್ಲ ಡ್ಯೂಟಿ ಹಾಕೊಂಡು ಪಾಸ್ ಆಗಿಬಿಡೋರೆ ಹುಡುಗರು. ಬಸ್ ಸ್ಟಾಪ್ ಹತ್ರನೂ ಯಾರೂ ಇಲ್ಲ. ನೋಡೋಣ ಯಾವ ಡ್ಯೂಟಿ ಬೀಳುತ್ತೆ ಅಂತ. ಅದೇನದು ವೇಸ್ಟ್ ಎಲ್ಲ ತುರ್ಕಿಕ್ಕಿದೆಯಲ್ಲೋ. ಲೂಸ್ ನನ್ನ ಮಗನಿ. ಇವತ್ತೇನೋ ಪರವಾಗಿಲ್ಲ, ಬಂದಿದ್ದ ತಕ್ಷಣ ಡ್ಯೂಟಿ ಕೊಟ್ಬಿಟ್ಟ. ಅದು ಪಕ್ಕದ ರೋಡಲ್ಲೇ ಕಸ್ಟಮರ್ ಅವರೇ. ಮೊದಲನೇ ಡ್ಯೂಟಿ ಉತ್ತರಳ್ಳಿ ಕೊಟ್ಟವನೇ. ಹೋಗ್ಬಿಡೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬರ್ಬೇಕಣ್ಣ ಮೇಡಮ್? ಅದು ಗಾಡಿ ನಂಬರ್ OTP. ಡಿಪ್ರೆಷನ್. ನೀವು ಗಾಡಿ ನಂಬರ್ ಹೇಳಿರಿ, ನಾವು OTP ಅನ್ಕೊಂಡಿದ್ದೀನಿ. ಹಾಂ ಇಲ್ಲ, ಅದ ಈ ಕಡೆ ಬರ್ತೀರ ನೀವು? ಡ್ರಾಪ್ ಉತ್ತರಳ್ಳಿ ಅಲ್ವಾ? ಹಾಂ ಕರೆಕ್ಟ್ ಇದೆಯಾ ಲೊಕೇಶನ್ನು? ನಾಗರೂಪಾಯಿಂದ ಒಂದು ಉತ್ತರಳ್ಳಿ ಬಾಡಿಗೆ ಹಾಕೋ ಬಂದೆ. ನನಗೆ ಅದು ಡ್ಯೂಟಿ ತೊಗೊಬೇಕಾದ್ರೆ 200 ರೂಪಾಯಿ ಕೊಟ್ಟಿದ್ದ. ಆಯ್ತು ಬಿಡು ಅಂದ್ಕೊಂಡು ಬಂದೆ. ಅದು 13 ಕಿಲೋಮೀಟ್ರ್ ಬಂದಿದ್ದು. 13 ಕಿಲೋಮೀಟ್ರಿಗೆ 230 ರೂಪಾಯಿ ಬರಬೇಕು. ಇಲ್ಲಿ ಲೊಕೇಶನಿಗೆ ಬಂದಮೇಲೆ 220 ರೂಪಾಯಿ ಕೊಟ್ಟ. ಕಸ್ಟಮರು ನನ್ನ ಮೇಲೆ ಜಗಳಕ್ಕೆ ಬಿದ್ದೋಗೋರೆ. ಯಾಕೆ ನನಗೆ ಡ್ಯೂಟಿ ಬುಕ್ ಮಾಡಿದಾಗ 190 ರೂಪಾಯಿ ತೋರಿಸ್ತು, ಇಲ್ಲಿಗೆ ಬಂದಮೇಲೆ 220 ರೂಪಾಯಿ ತೋರಿಸ್ತಾ ಇದೆಯಲ್ಲ, ಏನಿದು, ಎಂತಕ್ಕೆ ಹಿಂಗೆ ಮಾಡ್ತಾರೆ ಅಂತ. ಮೇಡಮ್ ನನಗೇನು ಗೊತ್ತಿಲ್ಲ ಮೇಡಮ್, ನನಗೆ 10 ರೂಪಾಯಿ ಲಾಸ್ ಕೊಟ್ಟವ್ರೆ ಅಂತ ಅಂದೆ. ಏನೂ ಮಾತಾಡಿಲ್ಲ, ಕಸ್ಟಮರು ಹೋದರು. ಬರ್ತಾರಾ? 4179. ಡ್ರಾಪ್ ಎಲ್ಲಿ ಇದು? ಅಡ್ರೆಸ್ ಹಾಕ್ತಿಲ್ವಾ? ಹಾಕಿದ್ದಾರೆ, ಕೇಳಿದೆ. MG ರೋಡ. ಇವಾಗ ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಕೊಡ್ತಾನೆ. ಉತ್ತರಹಳ್ಳಿಯಿಂದ MG ರೋಡ್ ಡ್ರಾಪ್ ಮಾಡಿದೆ, ಮತ್ತು JP ನಗರ ಕೊಟ್ಟವನೆ 215 ರೂಪಾಯಿ. ಪಿಕಪ್ ಇಲ್ಲೇ ಲೊಕೇಶನ್ ಹತ್ರದಲ್ಲೇ ಅವರೇ, ಒಂದು 100 ಮೀಟ್ರಲ್ಲಿ ಹೋಗಿ ಪಿಕಪ್ ಮಾಡಿಬಿಡೋಣ. ಟೈಮ್ ಆಲ್ರೆಡಿ 2 ಗಂಟೆ, ಊಟದ ಟೈಮ್ ಆಗೈತೆ. ಇದು ನೋಡಿ ಡ್ರಾಪ್ ಮಾಡಿಬಿಟ್ಟು ಹೋಗಿ ಊಟ ಮಾಡ್ಕೊಂಡ್ರೆ ಆಮೇಲೆ ಯಾವ್ದು ಬಂದರೂ ಹೊಡಿಬೋದು. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾವುದು ಡಬಲ್ ಮೀನಿಂಗು?
ಯಾವ ಇವೆಲ್ಲ ಹಾಂ ಸರಿ, ಅಲ್ಲೇ ಇರುತ್ತೆ ಕಸ್ಟಮರ್ ಆ ಕಡೆ ಅವರೇ ಲೊಕೇಶನ್ ಈ ಕಡೆ ತೋರಿಸ್ತೈತೆ, ಕಸ್ಟಮರ್ ನೋಡಿದ್ರೆ ಆ ಕಡೆ ಅವರು 0130. MG ರೋಡಿಂದ JP ನಗರ ಡ್ರಾಪ್ ಮಾಡಿ ಮಲ್ಕೊಂಡೇ ಬಿಟ್ಟಿದ್ದೀನಿ. 1 ಅವರ್ ಆಯಿತು. ಇಚ್ಛಾ ಆಯ್ತು. ಇವಾಗ ಒಂದು ಡಿಗ್ರಿ ಬಿತ್ತು RR ನಗರ ಇಲ್ಲೇ ಪಕ್ಕದ ರೋಡಲ್ಲಿ ಅವರೇ ಒಂದು 100 ಮೀಟ್ರಲ್ಲಿ ಅವರೇ ಪಿಕಪ್ ಮಾಡೋಣ. ಮೆಸೇಜ್ ಬೇರೆ ಮಾಡ್ತಾರಲ್ಲಪ್ಪ, ಲೊಕೇಶನಲ್ಲೇ ಇದ್ದೀನಿ, ಮೆಸೇಜ್ ಬೇರೆ ಮಾಡ್ತಾರೆ. ಆ ಡ್ಯೂಟಿನ ಡ್ರಾಪ್ ಮಾಡಿ ಹತ್ತತ್ರ ಅರ್ಧ ಗಂಟೆ ಆಯಿತು. ಇವಾಗ ಒಂದು 150 ರೂಪಾಯಿ ಜಯನಗರ ಬಿಟ್ಟು ಪಿಕಪ್ ಮಾಡೋಣ. ಡ್ಯೂಟಿಗಳು ಕಡಿಮೆ ಆಗ್ಬಿಡೈತೆ. ಜಯನಗರ ಅಲ್ಲ ಡ್ರಾಪು? ಡ್ರಾಪ್ ಮಾಡೋಕ್ಕೆ 45 ನಿಮಿಷ, 8 ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ 45 ನಿಮಿಷ. ಡ್ರಾಪ್ ಮಾಡಿ ಒಂದು 10-15 ನಿಮಿಷ ವೆಯ್ಟ್ ಮಾಡೋದ್ಮೇಲೆ ಸೀದಾ ನಮ್ಮ ಏರಿಯಾಗೆ ಬಿತ್ತು ಬಾಡಿಗೆ. ಇಲ್ಲೇ 100 ಮೀಟ್ರಲ್ಲಿ ಪಿಕಪ್ಪು. 5807 ನಾಗರಬಾದಲ್ಲ ಸರ್? ಹನ್ನೆರಡು ಕಿಲೋಮೀಟ್ರಿಗೆ 40 ನಿಮಿಷ. ಕಡೆ ಸ್ವಲ್ಪ ಟ್ರಾಫಿಕ್ ಬಂದು ಆರಾಮಾಗಿ ಹೋಗ್ಬಿಡ್ಬೋದು. A few moments later. ಕಾರನ್ ಬತ್ತಲ್ಲ ಅಣ್ಣ. ಅಣ್ಣ ನಮ್ಮ ಗಾಡಿಗೂ ಆರೇನ್ ಬತ್ತಲ್ಲ, ರೆಡಿ ಮಾಡ್ಕೊಡ್ತೀರಾ? ಎಷ್ಟು? 200 ರೂಪಾಯಿ ಹೊಸ ಆರನ್ನೇ ಬಂದ್ಬಿಡ್ತದಲ್ಲ ಅಣ್ಣ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹತ್ರ 2 ಅವರ್ ಆಯಿತು ಡ್ಯೂಟಿ ಬಿದ್ದಿಲ್ಲ. ಅಣ್ಣದೇರಿಬ್ಬರು ಮನೆಗೆ ಹೋದ್ರು. ನೋಡ್ತೀನಿ, ನಾನು ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಯಾವ್ದಾರ ಡ್ಯೂಟಿ ಬಿದ್ದರೆ ಹಾಕೊಂಡು ಹೋಗ್ತೀನಿ, ಇಲ್ಲಾಂದರೆ ಸೀದಾ ಮನೇನೆ. ಏನೂ ಮಾಡೋಕ್ಕಾಗಲ್ಲ. ಟೈಮು ಹತ್ತತ್ರ 7 ಗಂಟೆ ಆಯ್ತಾ ಬಂತು. ಸುಮ್ಮನೆ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಡ್ಯೂಟಿಗಳಂತೂ ಬೀಳ್ತಾ ಇಲ್ಲ. ಸೀದಾ ಮನೆ ಕಡೆ ಹೊರಡೋದೆ. ಸಿಗೋಣ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.